ಕರ್ನಾಟಕದ ಆತ್ಮೀಯ ಜನತೆಗೆ ಟೀಚರ್ಸ್ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಈ ಭಾರತದ ಜನಗಣತಿ 2026-27ನೇ ಸಾಲಿನ ಒಂದು ಜನಗಣತಿಯಲ್ಲಿ ಸ್ವಯಂ ಗಣತಿಯನ್ನ ಹೇಗೆ ನಾವು ಮಾಡ್ಕೋಬೇಕು, ದ ಎಸ್ಇ ಪ್ರೊಸೆಸ್ ಅಂದ್ರೆ ಸೆಲ್ಫ್ ಎನ್ಯುಮಿರೇಷನ್. ಎಸ್ಇ ಅಂದ್ರೆ ಏನು? ಸೆಲ್ಫ್ ಎನ್ಯುಮಿರೇಷನ್ ಪ್ರೊಸೆಸ್. ಸ್ವಯಂ ಗಣತಿಯನ್ನ ನಾವು ಯಾವ ರೀತಿ ಮಾಡ್ಕೋಬಹುದು. ನಾವೇ ಸರ್ ನೋಡ್ರಿ ಮೊಬೈಲ್ ಅಲ್ಲಿ ಈ ಒಂದು ಸೆಲ್ಫ್ ಎನ್ಯುಮಿರೇಷನ್ ಅನ್ನ ಮಾಡ್ಕೋಬಹುದು. ಆ ಸೆಲ್ಫ್ ಎನ್ಯುಮಿರೇಷನ್ ಮಾಡ್ಕೋಬೇಕಾದ್ರೆ, ಸ್ವಯಂ ಗಣತಿಯನ್ನ ಮಾಡ್ಕೋಬೇಕಾದ್ರ ನಮಗ ಗೊತ್ತಿರತಕ್ಕಂತ ಅಂಶಗಳು ನೋಡ್ರಿ. ನಮ್ಮ ಮನೆಯ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿರ್ತದ. ಆದ್ರ ಈ ಗೂಗಲ್ ಅಲ್ಲಿ ಹೋಗಿ ಯಾವ ರೀತಿ ನಾವು ಸ್ವಯಂ ಗಣತಿಯನ್ನ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಆ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡ್ತಾ ಬರ್ರಿ. ನಿಮಗೆ ಎಲ್ಲಾ ಒಂದು ಐಡಿಯಾನ ನಾನು ಕೊಡ್ತಾ ಬರ್ತೀನಿ. ಇನ್ನು ನಮ್ಮ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಬರ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾ ಬರ್ರಿ. ಎಸ್, ಮೊದಲನೇದಾಗಿ ಸೆಲ್ಫ್ ಎನ್ಯುಮಿರೇಷನ್. ಸರ್ ಸಿಂಪಲ್, ನಾವು ಮೊದಲನೇದಾಗಿ ಇಲ್ಲಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಬಾಕ್ಸ್ ಇರ್ತದ, ಅಲ್ಲಿಂದಾನೇ ಹೇಳ್ತಾ ಬರ್ತೀನಿ. ಗೂಗಲ್ಗೆ ಹೋಗ್ತೀರಿ, ಸರ್ಚ್ ಬಾಕ್ಸ್ ಇರ್ತದ. ಸರ್ ಸರ್ಚ್ ಬಾಕ್ಸ್ ಅಲ್ಲಿ ಏನ್ ಟೈಪ್ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ, ಜಸ್ಟ್ ಸೆಲ್ಫ್ ಎನ್ಯುಮಿರೇಷನ್, ಸೆಲ್ಫ್ ಎನ್ಯುಮಿರೇಷನ್ ಈ ರೀತಿ ಟೈಪ್ ಮಾಡಿದ್ರೆ, ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು ಸರ್. ನಮಗಲ್ಲಿ ಸೆಲ್ಫ್ ಎನ್ಯುಮಿರೇಷನ್ ಪೋರ್ಟಲ್ ಅಂತೇಳಿ ಬರ್ತದ ಸರ್. ಸೆಲ್ಫ್ ಎನ್ಯುಮಿರೇಷನ್ ಪೋರ್ಟಲ್ ಅಂತೇಳಿ ಬರ್ತದ. ಅದರ ಮೇಲೆ ನಾವೇನ್ ಮಾಡ್ತಾ ಬರ್ತೀವಿ, ಕ್ಲಿಕ್ ಮಾಡ್ತಾ ಬರ್ತೀವಿ ಸರ್. ನೀವೇನ್ ಸೆಲ್ಫ್ ಎನ್ಯುಮಿರೇಷನ್ ಅಂತೇಳಿ ಸರ್ಚ್ ಮಾಡ್ತಿರಲ್ಲ, ಫಸ್ಟ್ ಪೋರ್ಟಲ್ ಏನು ಓಪನ್ ಆಗ್ತದಲ್ರಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೆಕ್ಸ್ಟ್ ಏನ್ ಬರ್ತದ ಅಂತ ಹೇಳಿ ಮುಂದೆ ನೋಡ್ತಾ ಬರೋಣ. ಇಷ್ಟಂತೂ ಬೇಸಿಕ್ ಆಗಿ ನಾವು ಮಾಡ್ಕೋಬೇಕು ಸರ್. ಇಲ್ಲಿ ಮೊಬೈಲ್ ಸಂಖ್ಯೆ ಬಳಸಿ ಲಾಗಿನ್ ಆಗ್ಬೇಕು. ಈ ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡು ಮೊದಲಿಗೆ ಮೊಬೈಲ್ ಸಂಖ್ಯೆಯನ್ನ ಬಳಸಿ ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಸರ್. ಲಾಗಿನ್ ಆಗಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ತಾ ಬರ್ತೀವಿ. ಇಲ್ಲಿ ಕನ್ನಡಿಗರಾಗಿರ್ತಕ್ಕಂತಹ ನಾವುಗಳು ಕನ್ನಡ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ಬರ್ತೇನೆ. ಯಾಕಂದ್ರೆ ಮುಂದಿನ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಬರ್ತದ. ಇಲ್ಲ ಸರ್ ನಮಗೆ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಗೊತ್ತಾಗ್ತದ ಅಂತಂದಾಗ ನೀವು ಇಂಗ್ಲಿಷ್ ಭಾಷೆಯನ್ನೇ ಆಯ್ಕೆ ಮಾಡ್ಕೊಳ್ಬಹುದು. ಬೇರೆ ಬೇರೆ ಭಾಷೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಮುಂದಿನ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಕ್ಷೆಯಲ್ಲಿ ಅಪೇಕ್ಷಿತ ಸ್ಥಳವನ್ನ ಗುರುತಿಸುವುದು. ಎರಡನೇ ಪಾಯಿಂಟ್ ಅದಲ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಕ್ಷೆಯಲ್ಲಿ ಅಪೇಕ್ಷಿತ ಸ್ಥಳವನ್ನ ಗುರುತಿಸುವುದು ಅಂದ್ರೆ ಸೆಲ್ಫ್ ಎನ್ಯುಮಿರೇಷನ್, ಸ್ವಯಂ ಗಣತಿ ಅಂತಕ್ಕಂಥದ್ದು ನಾವು ಎಲ್ಲೇ ಯಾವುದೇ ಪ್ಲೇಸ್ ಅಲ್ಲಿ ಇದ್ರೂ ಕೂಡ ನಮ್ಮ ಮನೆಯ ಗಣತಿಯನ್ನ ನಾವು ಮಾಡಿಕೊಳ್ಳಬಹುದು. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರ, ನಮ್ದೇನು ಮ್ಯಾಪ್ ಇರ್ತದಲ್ರಿ, ಅಲ್ಲಿ ಮ್ಯಾಪ್ ಅಲ್ಲಿ GPS ಏನ್ ಇರ್ತದಲ್ಲ, ನಮ್ಮ ಮನೆಗೆ ಹೋಗಿ ನಾವು ಏನ್ ಮಾಡ್ಬೇಕು, ಅದನ್ನ ಪಾಯಿಂಟ್ ಮಾಡ್ತಾ ಬರ್ಬೇಕು. ಪಾಯಿಂಟ್ ಮಾಡಿ ಸೆಟ್ ಮಾಡಿ ಮುಂದೆ ದೃಢೀಕರಣ ಮಾಡಿ ಮುಂದಿನ ಮಾಹಿತಿಗೆ ನಾವು ಹೋಗ್ತಾ ಬರಬೇಕು. ಅಂದ್ರೆ ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನ ಪ್ರಶ್ನಾವಳಿಯನ್ನು ಭರ್ತಿ ಮಾಡುವುದು, ಮುಂದೆ ಅದ ನೋಡಿ, ಪ್ರಶ್ನಾವಳಿಯನ್ನ ಭರ್ತಿ ಮಾಡುವುದು ಮತ್ತು ಸೆಲ್ಫ್ ರೆಫರೆನ್ಸ್ ಐಡಿಯನ್ನ ಪಡ್ಕೊಳ್ಳೋದು ಇಲ್ಲಿ ಬರ್ತದ. ಇದಾದ ನಂತರ ಸರ್ ಇಷ್ಟಕ್ಕ ನಮ್ಮ ಗಣತಿ ಮುಗಿತೇನ್ರಿ ಅಂತೇಳಿ ಅನ್ಬಾರ್ದು. ಇಷ್ಟು ನಾವು ಒಂದು ಸೆಲ್ಫ್ ರೆಫರೆನ್ಸ್ ಐಡಿಯನ್ನ ಏನ್ ಪಡ್ಕೊಂಡಿರ್ತೀವಲ್ಲ, ಅದನ್ನ ಸ್ಕ್ರೀನ್ ಶಾಟ್ ತಗೋಬೇಕು ಸರ್. ಅದು 12 ಡಿಜಿಟ್ ನ ಒಂದು ನಂಬರ್ ಆಗಿರ್ತದ. ಮೊದಲಿಗೆ ಒಂದು ಆಲ್ಫಾಬೆಟ್ ಬರ್ತದ ಸರ್, ಎಚ್ ಅಂತ ಬರ್ತದ, ಕೆಲವೊಬ್ಬರಿಗೆ ಎ ಅಂತೇಳಿ ಬಂದಿರಬಹುದು. ಈ 12 ಡಿಜಿಟ್ ನಂಬರ್ ಬಂದಿರ್ತದಲ್ಲ, ಇದನ್ನ ನಾವು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬೇಕು ಸರ್. ಸರ್ ಮತ್ತೆ ಇದನ್ನ ಯಾವಾಗ ಬಳಸಬೇಕು ಅಂತ ಹೇಳಿ ಕೇಳಿದ್ರೆ, ನಮ್ಮ ಮನೆಗೆ ಗಣತಿದಾರರು ಗಣತಿ ಮಾಡ್ಲಿಕ್ಕೆ ಬಂದಂತ ಸಮಯದಲ್ಲಿ ಅವರ ಪ್ರಶ್ನೆ ಕೇಳ್ತಾರ ನಮಗೆ, ನೀವು ಸ್ವಯಂ ಗಣತಿ ಮಾಡ್ಕೊಂಡಿದಿರೋ ಇಲ್ಲೋ ಅಂತೇಳಿ ಪ್ರಶ್ನೆ ಕೇಳಿದ್ರ, ಅವಾಗ ನಾವು ಗಣತಿ ಮಾಡ್ಕೊಂಡಿದ್ದೀವಿ ಅಂತಂದ್ರ, ಸ್ವಯಂ ಗಣತಿ ಮಾಡ್ಕೊಂಡಿದ್ದೀವಿ ಅಂತಂದ್ರ ಎಸ್ ನಾವು ಮಾಡ್ಕೊಂಡಿದೀವಿ ಸರ್ ಅಂತೇಳಿ ಹೇಳ್ತೀವಿ. ಅವಾಗ ಅವ್ರು ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತಾರ ನಿಮಗ, ಸರ್ 12 ಡಿಜಿಟ್ ನಂಬರ್ ಕೊಡ್ರಿ ಅಂತೇಳಿ ಪ್ರಶ್ನೆ ಕೇಳ್ತಾರ. ಅವಾಗ ನೀವ್ ಏನ್ ಮಾಡ್ರಿ, 12 ಡಿಜಿಟ್ ನ ಒಂದು ಏನ್ ಸ್ಕ್ರೀನ್ ಶಾಟ್ ತಕೊಂಡಿರ್ತಾರಲ್ಲ ಅಥವಾ ಅದನ್ನ ಬರೆದಿಟ್ಕೋರಿ. ಆ ನಂಬರ್ ಅನ್ನ ನಾವು ಗಣತಿದಾರರಿಗೆ ಕೊಟ್ಟಿವಿ ಅಂತಂದ್ರ ಆ ಗಣತಿದಾರರು ನಮ್ಮ ಮನೆಯ ಇದೇನೊಂದು ಸೆಲ್ಫ್ ಎನ್ಯುಮಿರೇಷನ್ ಮಾಡ್ಕೊಂಡು 12 ಡಿಜಿಟ್ ನಂಬರ್ ಬಂದಿರ್ತದಲ್ಲ, ಅದನ್ನ ಅವರ ಆಪ್ ಅಲ್ಲಿ
12 ಡಿಜಿಟ್ ನಂಬರ್ ಹಾಕಿ ಪರಿಶೀಲನೆ ಮಾಡ್ತಾರ. ನೀವು ತುಂಬಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆನೋ ಅಲ್ಲೋ ಅಂತ ಹೇಳಿ ನಿಮ್ಮನ್ನ ಕೇಳಿ ಖಚಿತಪಡಿಸ್ಕೊಳ್ತಾರೆ. ಖಚಿತಪಡಿಸ್ಕೊಂಡು ಸಿಂಕ್ ಮಾಡಿದಾಗ ನಿಮ್ಮ ಗಣತಿ ಕಂಪ್ಲೀಟ್ ಆದಂಗದು. ನಾವ್ ಆಕ್ಚುಲಿ ಐಡಿ ಬರೋವರೆಗೂ ನಾವು ಮಾಡ್ತಕ್ಕಂಥದ್ದು ಸೆಲ್ಫ್ ಎನಿಮಿರೇಷನ್. ಏನ ಗಣತಿದಾರರು ಬಂದಿರ್ತಾರಲ್ಲ, ಅವಾಗ ಅವರು ಆಕ್ಚುಲಿ 12 ಡಿಜಿಟ್ ನಂಬರ್ ತಗೊಂಡು ಅವ್ರು ಖಚಿತಪಡಿಸಿದ್ರೆ ಅದು ಸರ್ವರ್ಗೆ ಹೋಗುತ್ತದೆ. ಅದು ಸೂಪರ್ವೈಸರ್ ಸರ್ವರ್ಗೆ ಹೋಗ್ತದ. ಅಲ್ಲಿಂದ ಕ್ಲೌಡ್ ಸರ್ವರ್ ಆಗ್ತಾ ಬರ್ತದ, ಕ್ಲೌಡ್ ಸ್ಟೋರೇಜ್ ಆಗ್ತಾ ಬರ್ತದ. ಅದನ್ನ ನಾವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು ಸರ್. ಇದು 12 ಡಿಜಿಟ್ ನಂಬರ್ ನಾವು ಬರೆದು ಇಟ್ಕೋಬೇಕು. ಮತ್ ನಮಗದು ಮೆಸೇಜ್ ಕೂಡ ಬಂದಿರ್ತದ, ಗೊತ್ತಿರಲಿ. ಸರ್, ಇನ್ನ ಮುಂದಿನ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮೇಲ್ವಿಚಾರಕರಿಂದ ಗಣತಿದಾರರು ಸಂಪಾದಿಸಿದ ಸೆಲ್ಫ್ ಎನಿಮಿರೇಷನ್ ದತ್ತಾಂಶದ ಪರಿಶೀಲನೆ ಆಗ್ತಾ ಬರ್ತದ. ಸೂಪರ್ವೈಸರ್ ಗಳು ಕೂಡ ಇದನ್ನ ಅಬ್ಸರ್ವೇಷನ್ ಮಾಡ್ತಾ ಬರ್ತಾರೆ. ಎಸ್, ಮುಂದೆ ನೋಡ್ತಾ ಬರೋಣ. ಈ ಸೆಲ್ಫ್ ಎನಿಮಿರೇಷನ್ ಪೋರ್ಟಲ್ ಲಾಗಿನ್ ಆಗೋದು ಹೆಂಗ್ರಿ ಸರ್ ಅಂತ ಹೇಳಿ ಕೇಳಿದ್ರ, ಇಲ್ಲಿ ನೋಡ್ರಿ, census.go.in/se ಅಂತೇಳಿ ಇದೆ. ಎಷ್ಟು ಕ್ಲಿಕ್ ಮಾಡಿದ್ರೆ ಸಾಕು ಸರ್. ಇನ್ ಆಕ್ಚುಯಲ್ ಸೆನ್ಸಸ್ ಇಟ್ ವಿಲ್ ಬಿ ಸೆಲ್ಫ್ ಎನಿಮಿರೇಷನ್ ಡಾಟ್ ಅಂದ್ರೆ se.census.go.in ಅಂತೇಳಿ ಇಷ್ಟು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅಲ್ಲಿ ಪೋರ್ಟಲ್ ಓಪನ್ ಆಗ್ತದ. ಓಪನ್ ಆದ ನಂತರ ವೆಲ್ಕಮ್ ಪೇಜ್ ಬರ್ತದೆ ಸರ್. ಅಲ್ಲಿ ವೆಲ್ಕಮ್ ಅಂತೇಳಿ ಸ್ಥಳೀಯ ಭಾಷೆ ಹಿಂದಿಯಲ್ಲಿ ಕೂಡ ಬಂದಿರ್ತದೆ. ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಎರಡು ಬರ್ತವೆ. ನಾವು ಇಲ್ಲಿ ಇಂಗ್ಲಿಷ್ ವರ್ಷನ್ ತಗೊಂಡಿದ್ದೀವಿ. ವೆಲ್ಕಮ್ ಟು ಸೆಲ್ಫ್ ಎನಿಮಿರೇಷನ್ ಪೋರ್ಟಲ್ ಫಾರ್ ಸೆನ್ಸಸ್ 2027 ಈ ರೀತಿ ಬರ್ತದೆ. ಇದಕ್ಕೆ ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀರಿ. ರೈಟ್ ಸರ್, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೆಲ್ಫ್ ಎನಿಮಿರೇಷನ್ HLO ಲಾಗಿನ್ ಅಂತೇಳಿ ಕೊಟ್ಟಿದ್ದಾರೆ ಸರ್. ಲಾಗಿನ್ ಹೆಂಗ್ ಆಗುದಪ್ಪ ಇಲ್ಲಿ ಅಂತಂದ್ರ, ನಾವು ಫಸ್ಟಿಗೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಸೆಲೆಕ್ಟ್ ಯುವರ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ಕೇಂದ್ರಾಡಳಿತ ಪ್ರದೇಶ ಇದ್ರೆ ಕೇಂದ್ರಾಡಳಿತ ಪ್ರದೇಶ ಸೆಲೆಕ್ಟ್. ನಾವು ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಬೇರೆ ರಾಜ್ಯದವರು ಕರ್ನಾಟಕದಾಗ ಇದ್ರು ಅಂತಂದ್ರ ಅವರು ಕೂಡ ಅವ್ರ ಸ್ಟೇಟ್ ಅನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಎಂಟರ್ ಕ್ಯಾಪ್ಚಾ ಸರ್, ಇಲ್ಲಿ ಬಂದಿರತಕ್ಕಂತಹ ಕ್ಯಾಪ್ಚಾವನ್ನ ನಾವ್ ಏನ್ ಮಾಡ್ಬೇಕು, ಸರಿಯಾಗಿ ಎಂಟರ್ ಮಾಡಬೇಕು. ಕೆಲವೊಮ್ಮೆ ನೀವು ಎಲ್ ಬದಲಿಗೆ ಐ ಆಗಿರ್ಬೋದು, ಅಥವಾ ಓ ಬದಲಿಗೆ 0 ಆಗಿರ್ಬೋದು, ಅಥವಾ 0 ಬದಲಿಗೆ ಓ ಆಗಿರ್ಬೋದು. ಹೀಗೆ ವ್ಯತ್ಯಾಸ ಮಾಡುವಂತ ಸಾಧ್ಯತೆಗಳಿರ್ತವೆ. ಸರ್, ಫಸ್ಟ್ ಏನ್ ಬಂದಿರ್ತದಲ್ಲ ಕ್ಯಾಪ್ಚಾ, ಅದನ್ನ ಎಂಟ್ರಿ ಮಾಡೋದು, ವೆರಿಫೈಡ್ ಪ್ರೊಸೀಡ್ ಕೊಡೋದು. ವೆರಿಫೈಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರ ಮುಂದೆ ಹೋಗ್ತದ. ಅದು ಒಂದ್ ವೇಳೆ ಕ್ಯಾಪ್ಚರ್ ರಾಂಗ್ ಆಗಿತ್ತಂದ್ರ ಮತ್ತೊಂದು ಬೇರೆ ಕ್ಯಾಪ್ಚಾ ಬರ್ತದೆ, ಕ್ಯಾಪ್ಚಾ ಹಾಕ್ರಿ ಅಂತ ಹೇಳ್ತದ. ವೆರಿಫೈಡ್ ಪ್ರೊಸೀಡ್ ಆದ ನಂತರ ಏನ್ ಬರ್ತದ್ರಿ ಸರ್, ಈಗ ನೆಕ್ಸ್ಟ್ ಬರೋದೇ ಸರ್, ಇಲ್ಲಿ ಸ್ಟೇಟ್ ಈಗಾಗಲೇ ತಗೊಂಡಿರ್ತೀರಿ, ಕರ್ನಾಟಕ ಅಂತ ಹೇಳಿ ಬಂದಿರ್ತದ. ಕರ್ನಾಟಕ ಅಂತ ಹೇಳಿ ಬಂದಿರ್ತದ. ರೈಟ್. ಇನ್ನ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಸರ್, ನೋಡ್ರಿ, ಆ ಕುಟುಂಬದ ಮುಖ್ಯಸ್ಥನ ಹೆಸರನ್ನ ಬರೀರಿ ಅಂತ ಹೇಳ್ತದ. ಆ ಹೆಸರನ್ನ ಬರಿಬೇಕಾದ್ರೆ ನೀವಿಲ್ಲಿ ಏನ್ ಮಾಡಿರ್ತೀರಿ, ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಸೆಲೆಕ್ಟ್ ಮಾಡ್ಕೊಂಡಾಗ ಆ ಒಂದು ಭಾಷೆಯಲ್ಲಿ ನಾವು ಆ ವ್ಯಕ್ತಿಗಳ ಹೆಸರನ್ನ ನಮೂದಿಸಬೇಕಾಗುತ್ತದೆ. ಇಲ್ಲಿ ಒಂದು ಹೆಸರನ್ನ ಬರಿತೀರಿ, XYZ ಹೆಸರನ್ನ ಬರಿತೀರಿ. ಅವರ ಒಂದು ಮೊಬೈಲ್ ನಂಬರ್, ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಬರ್ತೀರಿ. 10 ಡಿಜಿಟ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀರಿ. ಆಮೇಲೆ ಇಮೇಲ್ ID ಇದ್ರ ಹಾಕುದು ಚಲೋ ಸರ್. ಇಮೇಲ್ ID ಯಾಕೆ ಹಾಕ್ಬೇಕಂತಂದ್ರ, ಇಮೇಲ್ ಐಡಿಗೂ ಕೂಡ ಮೆಸೇಜ್ ಬರ್ತದ. ಅದು ನೀವು ಗಣತಿ ಮಾಡಿರ್ತಕ್ಕಂಥ 12 ಡಿಜಿಟ್ ನಂಬರ್ ಇಮೇಲ್ ಐಡಿಗೂ ಕೂಡ ಬರ್ತದ. ಹಾಗಾಗಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಇದ್ರ ಹಾಕಬೇಕು, ಇಲ್ಲ ಅಂತಂದ್ರೆ ಬಿಡಬೇಕು. ಮ್ಯಾಕ್ಸಿಮಮ್ ಇದ್ರ ಹಾಕುವಂತ ಪ್ರಯತ್ನವನ್ನ ಮಾಡ್ರಿ. ನೆಕ್ಸ್ಟ್ ವೆರಿಫೈಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಬರ್ತೀರಿ ಸರ್. ವೆರಿಫೈಡ್ ಪ್ರೊಸೀಡ್ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂಡ್ ಎಂಟರ್ ದ OTP ರಿಸೀವ್ಡ್ ಇನ್ ಯುವರ್ ಮೊಬೈಲ್. ಭಾಷೆಯನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಲ್ಲಿ ಸ್ವೀಕರಿಸಿದ OTP ಯನ್ನ ನಮೂದಿಸಿ ಅಂತ ಹೇಳ್ತದ. ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಯಾವಾಗ ಹಾಕಿರ್ತಿರಲ್ಲ ಅಲ್ಲಿ ಹಾಕಿದ ತಕ್ಷಣ ನೀವೇನ್ ಮಾಡ್ತೀರಿ ಸರ್, OTP ಬರ್ತದಲ್ಲ, ನಾವು ವೆರಿಫೈಡ್ ಪ್ರೊಸೀಡ್ ಕ್ಲಿಕ್ ಮಾಡ್ತೀವಲ್ಲ, ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬರುವಂತಹ ಸ್ಕ್ರೀನ್ ಸರ್, ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಇಲ್ಲಿ ಬಂದಿದೆ ನೋಡಿ ಸರ್. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್. ನಾವು ಕನ್ನಡ ಅಂತ ತಗೋತೀವಿ, ಅವ್ರಿಗೆ ಯಾವ ಭಾಷೆಯಲ್ಲಿ ಹಿಡಿತೈತೆ ಅದನ್ನ ತಗೋಬಹುದು ಸರ್. ರೈಟ್. OTP ನೋಡ್ರಿ, 1 2 3 4 5 6 ಡಿಜಿಟ್ ಒಂದು OTP ಬರ್ತದ. ಅದನ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರರ್ ಅಂತೇಳಿ ಒಂದು ಏನೋ ಕೊಟ್ಟರು, ಪ್ಲೀಸ್. ಒಂದ್ ವೇಳೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಲ್ಲ ಅಂತಂದ್ರ ಅದು ಹೇಳ್ತದೆ ಸರ್, ಪ್ಲೀಸ್ ಸೆಲೆಕ್ಟ್ ಅ ಲ್ಯಾಂಗ್ವೇಜ್. ಪ್ಲೀಸ್ ಸೆಲೆಕ್ಟ್ ಅ ಲ್ಯಾಂಗ್ವೇಜ್ ಅಂತ ಹೇಳ್ತದ. ಓಕೆ ಅಂತೇಳಿ ಕ್ಲಿಕ್ ಮಾಡಿ ಮತ್ತೆ ನಾವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು OTP ಯನ್ನ ನಮೂದಿಸಿ ವೆರಿಫೈ ಮಾಡಿದ ನಂತರ ಬರುವಂತದ್ದು. ಈಗ ಇಲ್ಲಿ ಒಂದಿಷ್ಟು 10 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಬರೋಣ.
ಸೆಲ್ಫ್ ಎನಿಮಿರೇಷನ್ ಪ್ರತಿಕ್ರಿಯಿಸುವವರು ತಮ್ಮ ಸ್ಥಳವನ್ನು ಹುಡುಕುವಾಗ ರಾಜ್ಯ ಮತ್ತು ಜಿಲ್ಲೆಯನ್ನು ಆಯ್ಕೆಯನ್ನ ಕಡ್ಡಾಯವಾಗಿ ಗೊಳಿಸಲಾಗುತ್ತದೆ. ಎಂಟರ್ ಇನ್ಫಾರ್ಮೇಶನ್ ಇನ್ ದ ಆಪ್ಷನಲ್ ಫೀಲ್ಡ್. ಪಿನ್ ಕೋಡ್, ಐಚ್ಛಿಕ ಕ್ಷೇತ್ರದಲ್ಲಿ ಮಾಹಿತಿಯನ್ನು ನಮೂದಿಸಿ ಪಿನ್ ಕೋಡ್ ಅನ್ನು ಹಾಕಬೇಕು. ನಿಮ್ಮ ನಿವಾಸದ ಗ್ರಾಮ ಅಥವಾ ಪಟ್ಟಣ ಅಥವಾ ಪ್ರದೇಶ ಅಥವಾ ಹತ್ತಿರದ ಯಾವುದೇ ಹೆಗ್ಗುರುತನ್ನ ನಮೂದಿಸಿ ಅಂತ ಕೊಟ್ಟಾರ. ಎಕ್ಸಾಕ್ಟ್ ಅಲ್ಲೇ ನಮ್ಮ ಮನಿ ಮೇಲೆ ನಾವು ಗುರ್ಸಕ್ ಆಗ್ಲಿಲ್ಲ ಅಂತಂದ್ರ ನಿಮ್ಮ ನಿವಾಸದ ಗ್ರಾಮ ಅಥವಾ ಪಟ್ಟಣ ಅಥವಾ ಪ್ರದೇಶ ಅಥವಾ ಹತ್ತಿರದ ಯಾವುದೇ ಹೆಗ್ಗುರುತನ್ನ ಏನ್ ಮಾಡ್ರಿ, ನಮೂದಿಸಿ ಅಂತೇಳಿ ಹೇಳ್ತಾ ಇದಾರೆ. ಟೈಪ್ ಮಾಡ್ತೀರಿ ನೀವು ಸರ್. ಆಮೇಲೆ ಡ್ರಾಪ್ ಡೌನ್ ನಲ್ಲಿ ಕಾಣಿಸಿಕೊಳ್ಳುವ ಸೂಚಿಸಲಾದ ಸ್ಥಳದ ಹೆಸರುಗಳಿಂದ ಆಯ್ಕೆಯನ್ನ ಮಾಡ್ತಾ ಬರ್ರಿ. ಕ್ಲಿಕ್ ಆನ್ ಸರ್ಚ್ ಅಂತೇಳಿ ಕೊಡ್ತೀವಿ. ಕ್ಲಿಕ್ ಆನ್ ಸರ್ಚ್ ನಂತರ ನಕ್ಷೆಯಲ್ಲಿ ನೀವು ಆಯ್ಕೆ ಮಾಡಿದ ಗ್ರಾಮ ಅಥವಾ ಪಟ್ಟಣ ಈ ಕೆಂಪು ಮಾರ್ಕರ್ ತೋರಿಸುತ್ತದೆ. ಕೆಂಪು ಒಂದು ಮಾರ್ಕರ್ ತೋರಿಸ್ತದ. ಮಾರ್ಕರ್ ಅನ್ನ ಹೊಂದಿಸಿ ಮತ್ತು ಅದನ್ನು ನಿಮ್ಮ ವಸತಿ ಕಟ್ಟಡದ ಮೇಲೆ ಇರಿಸಿ. ಎಸ್, ಇಂಪಾರ್ಟೆಂಟ್ ಸರ್. ವಸತಿ ಕಟ್ಟಡದ ಮೇಲೆ ಆ ಮಾರ್ಕರ್ ಅನ್ನ ಇರಿಸಬೇಕು. ಒಂದು ಪ್ಲಸ್ ಚಿಹ್ನೆಯಲ್ಲಿ ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೊಂದಿರತಕ್ಕಂತ ಒಂದು ಯೆಲ್ಲೋ ಕಲರ್ ಅಲ್ಲಿ ಹಳದಿ ಬಣ್ಣದಲ್ಲಿ ಈ ರೀತಿ ರೇಖೆಗಳು ಕಾಣಿಸ್ಕೊಳ್ತವೆ. ಆಮೇಲೆ ರೆಡ್ ಕಲರ್ ಒಂದು ಪಾಯಿಂಟರ್ ಕೂಡ ಕಾಣಿಸ್ಕೊಳ್ತಾ ಇರ್ತದ. ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಪಾಯಿಂಟರ್ ಅನ್ನ ನಮ್ಮ ಮನೆಯ ಮೇಲೆ ತಂದು ಬಿಟ್ಟು ಬಿಡಬೇಕು ಸರ್. ಬಿಟ್ಟಾಗ ಅಲ್ಲಿ ದೃಢೀಕರಣ ಮಾಡ್ಕೋಬೇಕು. ಪಾಪಪ್, ದಯವಿಟ್ಟು ನಕ್ಷೆಯಲ್ಲಿ ನಿಮ್ಮ ಮನೆಗೆ ಮಾರ್ಕರ್ ಅನ್ನ ಎಳೆಯಿರಿ. ಕ್ಲಿಕ್ ಸೇವ್ ಅಂಡ್ ನೆಕ್ಸ್ಟ್. ಆಯ್ಕೆ ಮಾಡಿದ ಸ್ಥಳವನ್ನು ದೃಢೀಕರಿಸಲು ನಿಮ್ಮನ್ನು ಕೇಳಲಾಗುತ್ತದೆ. ಗಮನಿಸಿ, ನೀವು ತಪ್ಪು ಸ್ಥಳವನ್ನ ಸಲ್ಲಿಸಿದರೆ ಸೆಲ್ಫ್ ಎನ್ಯುಮರೇಟರ್ ಡೇಟಾ ಗಣತಿದಾರರಿಗೆ ಲಭ್ಯವಿರುವುದಿಲ್ಲ. ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನಾದ್ರೂ ತಪ್ಪು ಸ್ಥಳವನ್ನು ಸಲ್ಲಿಸಿದರೆ ಸೆಲ್ಫ್ ಎನ್ಯುಮರೇಷನ್ ಡೇಟಾ ಗಣತಿದಾರರಿಗೆ ಲಭ್ಯವಿರುವುದಿಲ್ಲ. ಶೋ ಆಗಂಗಿಲ್ಲ ಅವಾಗ ಅವ್ರ ಏನ್ ಹೇಳ್ತಾರ, ಇದು ಮ್ಯಾಚ್ ಆಗಕತ್ತಿಲ್ರಿ ಅಂತಂದ ಮತ್ತ ಹೊಸ ಗಣತಿ ಮಾಡ್ಕೊಂಡ್ಬಿಡ್ತಾರ ಅವ್ರು ಗಣತಿದಾರರು. ಅದಕ್ಕೆ ನಾವು ಕರೆಕ್ಟ್ ಆಗಿ ನಮ್ಮ ಮನೆ ಮೇಲೆ ಅದನ್ನ ಏನ್ ಮಾಡೋಣ, ಪಾಯಿಂಟ್ ಮಾಡೋಣ. ತಪ್ಪಾದ ಸ್ಥಳ ಸೆಲ್ಫ್ ಎನ್ಯುಮರೇಟರ್ ಡೇಟಾ ಗಣತಿದಾರರಿಗೆ ಲಭ್ಯ ಆಗಲ್ಲ. ಸೆಲ್ಫ್ ಎನ್ಯುಮರೇಟರ್ ಡೇಟಾ ಗಣತಿದಾರರಿಗೆ ಲಭ್ಯ ಆಗಂಗಿಲ್ಲ. ದೃಢೀಕರಿಸಿದ ನಂತರ ಹೆಚ್ಚುವರಿ ಪ್ರಶ್ನೆಗಳನ್ನು ಭರ್ತಿ ಮಾಡುವ ಪುಟವು ಕಾಣಿಸಿಕೊಳ್ಳುತ್ತದೆ. ಸರ್, ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ನೀವು. ಕೆಲವೊಬ್ಬರಿಗೆ ಪೇಶನ್ಸ್ ಇಲ್ಲ ಸರ್, ಬಿಡ್ತಿರ್ತಾರ. ಕಂಪ್ಲೀಟ್ ಆಗಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಸರಿಯಾಗಿ ಇದನ್ನ ತಿಳ್ಕೊಡ್ರಿ. ಡೌಟ್ಸ್ ಗಳಿದ್ದಲ್ಲಿ ಕಾಮೆಂಟ್ ಹಾಕ್ತಾ ಬರ್ರಿ. ಎಸ್, ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ರಿ. ಇಲ್ಲಿ ಈ ಬಾಕ್ಸ್ ಅಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪಿನ್ ಕೋಡ್ ಹಾಕ್ಬೇಕು ಸರ್. ಈಗ ಉದಾಹರಣೆಗೆ ಕರ್ನಾಟಕ, ಬೆಳಗಾವಿ 591304. ನೆಕ್ಸ್ಟ್ ಕೆಳಗಡೆ ಸರ್ಚ್ ಲೊಕ್ಯಾಲಿಟಿ ಆರ್ ವಿಲೇಜ್ ಆರ್ ಟೌನ್ ಆರ್ ಲ್ಯಾಂಡ್ ಮಾರ್ಕ್, ಅಂದ್ರೆ ಎಲ್ಲಿ ನಾವು ನಮ್ಮ ಸ್ಥಳವನ್ನ ದೃಢೀಕರಣ ಮಾಡ್ಬೇಕಾಗಿದ್ದು ಅದ್ರದೊಂದು ನಿಯರೆಸ್ಟ್ ಪ್ಲೇಸ್ ಅನ್ನು ಬರೆಯುದು ಅಥವಾ ನಮ್ಮ ಊರ ಹೆಸರು ಬರೆಯುದು. ಈಗ ಉದಾಹರಣೆಗೆ ಅಥಣಿ ಅಂತೇಳಿ ಬರೀತೀವಿ ನಾನು, ರೈಟ್. ಅಥಣಿ ವಿಜಯಪುರ ರೋಡ್ ಅಂತ ಬರಿತೀನಿ ಸರ್. ಅಥಣಿ ವಿಜಯಪುರ ರೋಡ್ ಅಂತೇಳಿ ಬರೆದಿರ್ತೀನಿ. ಇಷ್ಟು ಹಾಕಿ ಇಲ್ಲಿ ಸರ್ಚ್ ಮಾಡಿದ್ರೆ, ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅಲ್ಲಿ ಪಾಯಿಂಟರ್ ಓಪನ್ ಆಗ್ತದೆ ಸರ್. ಅಲ್ಲಿ ನೋಡಿ, ಕೊಟ್ಟಾರ ಏನೇನು, ಸೆಲೆಕ್ಟ್ ಸ್ಟೇಟ್, ಡಿಸ್ಟ್ರಿಕ್ಟ್, ಲೊಕ್ಯಾಲಿಟಿ, ಪಿನ್ ಕೋಡ್. ಓಕೆ ಸರ್, ಇದನ್ನೆಲ್ಲ ಕ್ಲಿಕ್ ಮಾಡಿದ ನಂತರ ಈ ರೀತಿ ನೋಡ್ರಿ, ಇಲ್ಲಿ ನೀಲಿ ಬಣ್ಣದಲ್ಲಿ ಪಾಯಿಂಟರ್ ಬಂದಿದೆ, ರೆಡ್ ಬಣ್ಣದಲ್ಲಿ ಕೂಡ ಬರ್ತದ. ಎಸ್, ಪಾಯಿಂಟರ್ ಬರ್ತದ. ಜೊತೆಗೆ ಯೆಲ್ಲೋ ಬಣ್ಣದಲ್ಲಿ ಈ ರೀತಿ ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೊಂದಿರತಕ್ಕಂತ ಒಂದು ಗೆರೆ ಬರ್ತದೆ. ಇದನ್ನ ಮೊಬೈಲ್ ಅಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರೆ, ಎರಡೂ ಕೈಯಿಂದ ಅದನ್ನ ನೀವು ಸರ್ಚ್ ಮಾಡ್ತಾ ಹೋಗ್ಬೇಕು ಸರ್. ಸರ್ಚ್ಕೋತ ಹೋಗ್ಬೇಕು ಅದನ್ನ ಆ ಕಡೆ ಈ ಕಡೆ. ಅಂದ್ರೆ ನಮ್ಮ ಮನಿ ಮೇಲೆ ಓದ್ ಪಾಯಿಂಟ್ ಮಾಡ್ಬೇಕಾಗಿತ್ಲ ನಾವು, ಅದಕ್ಕಾಗಿ ಹಂಗ ಮಾಡಬೇಕು ಅದನ್ನ. ಕೆಲವೊಬ್ರು ಹಂಗ ಒಂದ ಬೆರಡನ್ನ ಯೂಸ್ ಮಾಡ್ತಾ ಇರ್ತಾರೆ ಸರ್. ಅದು ಸರ್ಚ್ಕೋತ್ ಹೋಗಂಗಿಲ್ಲ ಅವಾಗ. ಎರಡೂ ಕೈಯಿಂದ ನಾವು ಏನ್ ಮಾಡ್ಬೇಕು, ಎರಡೂ ಬೆರಳಿಂದ ಅದನ್ನ ಪಾಯಿಂಟರ್ ಅನ್ನ ಆ ಕಡೆ ಈ ಕಡೆ ನಮ್ಮ ಮೇಲೆ ಮನೆ ಮೇಲೆ ಓದು ಕರೆಕ್ಟ್ ಆಗಿ ಸೆಟ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದ, ಪೇಶನ್ಸ್ ಬೇಕು. ಪಾಯಿಂಟ್ ಔಟ್ ಮಾಡಿ ಪಾಯಿಂಟ್ ಮಾಡ್ತಾ ಬರಿ ಸರ್. ಓಕೆ, ಇಲ್ಲಿ ತೋರ್ಸದ್ ನೋಡ್ರಿ, ಅದು ಹಿಂಗ್ ಬಂದ್ ಬಿಡ್ತದ. ಓಕೆ, ನೀವು ಎಲ್ಲಿ ಸೆಟ್ ಮಾಡ್ತಿರಲ್ಲ ಅಲ್ಲಿ ಹಂಗ ಫೈನಲಿ ಹಂಗ ಬರ್ಬೇಕದ. ಎಲ್ಲೋ ಬೇರೆ ಕಡೆ ಇರ್ತದೆ ಸರ್ ಅದು ಮೊದಲಿಗೆ ಪಾಯಿಂಟ್. ಓಕೆ, ನೀವು ಯಾವಾಗ ನಿಮ್ ಮನಿ ಮೇಲೆ ಹೋದ ಅದನ್ನ ಅಕ್ಷಾಂಶ ರೇಖಾಂಶದ ಪಾಯಿಂಟ್ ಅನ್ನ ಓದ್ ಬಿಡ್ತೀರೋ ಅವಾಗ ಇದು ಬಂದ್ ಇಲ್ಲಿ ಸೆಟ್ ಆಗಿಬಿಡ್ತದೆ ಸರ್. ಕನ್ಫರ್ಮ್ ಯುವರ್ ರೆಸಿಡೆನ್ಸ್, ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಕನ್ಫರ್ಮೇಶನ್ ಬಂದ್ ಬಿಡ್ತದೆ. ಫಾಲೋವಿಂಗ್ ಹೌಸ್ ಹೋಲ್ಡ್ ಲೊಕೇಶನ್ ಡೀಟೇಲ್ಸ್ ಅಂತೇಳಿ ಬಂದ್ ಬಿಡ್ತದ. ಓಕೆ, ಅಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಅದಾದ ನಂತರ ಕ್ಲಿಕ್ ಆನ್ ಸೇವ್ ಅಂಡ್ ನೆಕ್ಸ್ಟ್. ಕ್ಲಿಕ್ ಕನ್ಫರ್ಮ್ ದ ಲೊಕೇಶನ್ ಪೇಜ್ ಫಾರ್ ಫಿಲ್ಲಿಂಗ್ HLO ಕ್ವಶನ್ಸ್ ಶಾಲ್ ಅಪಿಯರ್. ಅಂದ್ರ ಇದನ್ನ ಇಷ್ಟು ಕ್ಲಿಕ್ ಮಾಡಿದ ನಂತರ
ಮುಂದೆ ಏನಾಗ್ತದ್ರಿ ಸರ್ ಅಂತೇಳಿ ಕೇಳಿದ್ರ ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂತ ಪೇಜ್ ಓಪನ್ ಆಗ್ತಾ ಬರ್ತದ. ಮಾಹಿತಿದಾರರು ಫಾರ್ಮ್ ಅನ್ನು ಭರ್ತಿ ಮಾಡುತ್ತಾರೆ. ಪ್ರಶ್ನೆಗಳನ್ನು ಮೊಬೈಲ್ ಅಪ್ಲಿಕೇಶನ್ ನಲ್ಲಿರುವಂತೆಯೇ ಬರೆಯಲಾಗುತ್ತದೆ. ಕೆಲವು ಕ್ಷೇತ್ರಗಳನ್ನು ಮೊದಲೇ ಭರ್ತಿ ಮಾಡಲಾಗುತ್ತದೆ, ನಿಷ್ಕ್ರಿಯಗೊಳಿಸಲಾಗುತ್ತದೆ. ಹೌದು ಸರ್, ಕೆಲವೊಂದು ಹೆಸರು ಅದು ಆಟೋಮೆಟಿಕ್ ತಗೊಂಡಿರ್ತಾವ, ಮೊಬೈಲ್ ನಂಬರ್ ಅದು ಆಟೋಮೆಟಿಕ್ ತಗೊಂಡಿರ್ತದ ಅದು. ಯಾಕಂದ್ರೆ ಫಸ್ಟ್ ಗೆ ಹಾಕಿರ್ತೀವಿ. ಪೋರ್ಟಲ್ ನಲ್ಲಿ FAQ ನೀಡಲಾಗಿದೆ. ಅಂದ್ರೆ ಏನ್ರೆ ಡೌಟ್ ಇದ್ದು ಅಂತಂದ್ರ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ FAQ ಓಪನ್ ಆಗ್ತದ. ಪದೇ ಪದೇ ಕೇಳಲಾಗುವ ಪ್ರಶ್ನೆ ಅಂತಕ್ಕಂಥದ್ದು ಮೇನ್ ಪೇಜ್ ಅಲ್ಲಿ ಕಾಣಿಸ್ತಾ ಸರ್. ನೆಕ್ಸ್ಟ್ ಭರ್ತಿ ಮಾಡುವುದು ಹೇಗೆ ವಿಡಿಯೋಗಳು ಕೂಡ ನಿಮಗೆ ಸಿಗ್ತವೆ. ಈಗ ನಾವು ವಿಡಿಯೋನ ತೋರಿಸ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಅಗತ್ಯವಾದ ಟೂಲ್ ಟಿಪ್ಸ್ ಲಭ್ಯವಿದೆ. ಆಮೇಲೆ SC/ST ಪ್ರಶ್ನೆಯೊಂದಿಗೆ ರಾಜ್ಯ ಅಥವಾ SC/ST ಪಟ್ಟಿಯ PDF ಪ್ರತಿ ಇಂಗ್ಲಿಷ್ ನಲ್ಲಿ ಕೂಡ ಏನಾಗಿರುತ್ತದ ಲಭ್ಯವಾಗಿರುತ್ತದೆ. ಅಲ್ಲಿ ನಾವು ಕೆಟಗರಿಯನ್ನ ಹಾಕುವಂತ ಟೈಮಲ್ಲಿ ಬರ್ತದೆ ಸರ್ ಅದು SC/ST ಮತ್ತು ಇತರೆ ಅಂತ ಹೇಳಿ ಮೂರು ಅಲ್ಲಿ ಆಪ್ಷನ್ಗಳು ನಮಗೆ ಕಾಣಿಸ್ತಾ ಬರ್ತವೆ. SC ಇದ್ರೆ SC ಹಾಕೋದು, ಇಲ್ಲ ST ಇದ್ರೆ ST ಹಾಕೋದು, ಇಲ್ಲ ಎರಡು ಇರಲಿಲ್ಲ ಅಂದ್ರೆ ಇತರೆ ಒಳಗೆ ಹಾಕಿ ಬಿಡೋದು ಸರ್ ಅದು. ಇನ್ನು ಸರ 34 ಪ್ರಶ್ನೆಗಳು ಯಾವ್ರಿ? ಈ 34 ಪ್ರಶ್ನೆಗಳು ಎಲ್ಲ ನಮಗಂತೂ ಬರಂಗಿಲ್ಲ. ಸೆಲ್ಫ್ ಎನಿಮಿನೇಷನ್ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಬರಲ್ಲ. ಬಿಲ್ಡಿಂಗ್ ನಂಬರ್ ಆಗಿರ್ಬೋದು, ಸೆನ್ಸಸ್ ಹೌಸ್ ನಂಬರ್ ಆಗಿರ್ಬೋದು, ಇವೆಲ್ಲ ಯಾರು ಮಾಡ್ತಾರೆ ಸರ್ ಅಂತ ಹೇಳಿ ಕೇಳಿದ್ರ ಗಣತಿದಾರರು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ನಮಗೆ ಬರುವಂತ ಪ್ರಶ್ನೆನೆ ಫ್ಲೋರ್ ಅಂದ್ರೆ ನಮ್ಮ ಮನೆಯ ಒಂದು ನೆಲದ ಸ್ಥಿತಿ ಹೇಗಿದೆ, ನೆಲಕ್ಕೆ ಪ್ರಧಾನವಾಗಿ ಏನು ಬಳಸಿದ್ವಿ ನಾವು, ಅವೆಲ್ಲ ಮತ್ತೊಂದು ವಿಡಿಯೋದೊಳಗೆ ನಾನು ನಿಮಗೆ ಪಾಯಿಂಟ್ಸ್ ಹೇಳ್ತೀನಿ ಸರ್. ನೆಲಕ್ಕೆ ಪ್ರಧಾನವಾಗಿ 34 ಪ್ರಶ್ನೆಗಳನ್ನು ತುಂಬುದು ಹೆಂಗ, ನೆಲಕ್ಕೆ ಪ್ರಧಾನವಾಗಿ ನಮ್ಮ ಮನೆಯೊಳಗೆ ಏನೈತಪ್ಪ, ಟೈಲ್ಸ್ ಅದಾವು, ಏನ್ ಮಣ್ಣು ಐತೋ, ಏನ್ ಗರಸ್ ಹೋಗುದಿವೋ, ಅಂದ್ರ ಗರಸ ಮಣ್ಣ ಎಲ್ಲ ಸೇಮ್ ಸರ್, ಒಂದೇ ಅದು. ಏನ್ ನಾವು ಕಾಂಕ್ರೀಟ್ ಬೆಡ್ ಹಾಕಿವೋ, ಏನು ಗೋಡೆ ಹೆಂಗೈತಿ, ಗೋಡೆ ಏನು ಸುಟ್ಟ ಇಟ್ಟಿಗೆದಿಂದ ಕಟ್ಟಿವೋ, ಏನು ಕಲ್ಲಿನಿಂದ ಕಟ್ಟಿವೋ, ಏನ ಸೈಡಿಗೆ ಪತ್ರ ಸೆಡ್ ಹಾಕಿವೋ, ಇವೆಲ್ಲ 5ನೇ ಪ್ರಶ್ನೆ ಸರ್. ಇನ್ನ ರೂಫ್ ಮೇಲ್ಚಾವಣಿ ಹೆಂಗಿದೆ, ನಮ್ಮ ಮನೆಯ ಮೇಲ್ಚಾವಣಿ ಹೆಂಗದ, ಪತ್ರಾಸ್ ಅದನೋ, ಏನ ಕಾಂಕ್ರೀಟ್ ಐತೋ, ಇದನ್ನೆಲ್ಲ ನೋಡಿ ಈಸಿಯಾಗಿ ಹಾಕ್ಬೋದು ಸರ್ ನಾವು. ಇನ್ನ ಆ ಜನಗಣತಿಯ ಮನೆಯ ಉದ್ದೇಶ, ಆಮೇಲೆ ಕಂಡೀಷನ್ ಆಫ್ ಸೆನ್ಸಸ್ ಹೌಸ್ ಅದು ಯಾವ ರೀತಿ ಕಂಡೀಷನ್ ಇದೆ, ಉತ್ತಮವಾಗಿದೆನೋ, ಏನೋ ವಾಸಿಸಲು ಯೋಗ್ಯವಾಗಿದೆಯೋ, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಬರ್ತದೆ. ಆಮೇಲೆ ಕುಟುಂಬದ ಸಂಖ್ಯೆ ಅಂತೇಳಿ ಹೇಳ್ತಾ ಬರುತ್ತೆ, ತಾನ ಆಟೋಮೆಟಿಕ್ ಬರ್ತದ್ರಿ ಸರ್. ಇವೆಲ್ಲ ಪಾಯಿಂಟ್ಸ್ ಬರೋದು ಗಣತಿದಾರರು ಮಾಡ್ತಾ ಬರ್ತಾರೆ. ಇನ್ನ ನೆಕ್ಸ್ಟ್ ನಾವು ಅಪ್ಲೈ ಮಾಡ್ತಕ್ಕಂಥದ್ದು ಅಥವಾ ತುಂಬುದು ಏನಪ್ಪಾ ಅಂತಂದ್ರ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನಾರ್ಮಲಿ, ನಮ್ಮ ಕುಟುಂಬದಲ್ಲಿ ವಾಸಿಸ್ತಕ್ಕಂತಹ ಒಟ್ಟು ಸದಸ್ಯರ ಸಂಖ್ಯೆಯನ್ನ ಹಾಕುದು ಸರಿ. 5 ಜನ ಇದ್ರೆ 5 ಜನ, 10 ಜನ ಇದ್ರೆ 10 ಜನ, ಇದನ್ನ ಹಾಕ್ತಿವಿ. ದ ನೆಕ್ಸ್ಟ್ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್, ಇದು ಕೂಡ ಗಣತಿದಾರರೇ ಮಾಡ್ತಾ ಬರ್ತಾರೆ. ಇನ್ನ ಅವರ ಒಂದು ಏನು ಮುಖ್ಯಸ್ಥರದಾರಲ್ರಿ, ಮುಖ್ಯಸ್ಥರ ಹೆಸರು ನಿಮಗೆ ಅಪಿಯರ್ ಆಗ್ತದೆ. ಹೆಸರನ್ನ ಬರಿತೀರಿ ನೀವು ಅಲ್ಲಿ. ಬರೆದ ನಂತರ ಆ ಮುಖ್ಯಸ್ಥರ ಲಿಂಗ ಯಾವ್ದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಅದಾದ ನಂತರ ಜಾತಿ ಅಂದ್ರೆ ಕೆಟಗರಿ ಯಾವ್ದಿದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಯಾವ್ದು ಇರ್ತದಲ್ಲ ಅದ್ರ ಮೇಲೆ. ಇನ್ನು ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಅಂದ್ರೆ ನೀವು ಗಣತಿ ಮಾಡ್ತಿರ್ತಕ್ಕಂತಹ ಮನೆ ನಿಮ್ ಸ್ವಂತ ಮನೆ ಐತೇನೋ ಅಥವಾ ಬಾಡಿಗೆ ಒಳಗದಿರೋ ಹೆಂಗ್ ಅಂತೇಳಿ ಕೇಳ್ತದ, ಸ್ಟೇಟಸ್ ಅನ್ನ ಕೇಳ್ತದ. ಇನ್ನ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್ ಅಂದ್ರೆ ವಾಸಿಸ್ತಕ್ಕಂತ ಇತರೆ ಕೋಣೆಗಳು, ನಮ್ಮ ಮನೆ ಒಳಗಡೆ ಕಟ್ಟಡದಲ್ಲಿ ಇತರೆ ಕೋಣೆಗಳು ಎಷ್ಟು ಅದಾವ ಅನ್ನೋದನ್ನ ಇಲ್ಲಿ ಹಾಕ್ಬೇಕು. ದ ನಂಬರ್ ಆಫ್ ಮ್ಯಾರಿಡ್ ಕಪಲ್ ಲಿವಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್ ಅಂದ್ರೆ ಆ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಕಪಲ್ಗಳ ಸಂಖ್ಯೆಯನ್ನ ಹಾಕ್ಬೇಕು. ಗಂಡ ಹೆಂಡತಿ ಸೇರಿ ರೈಟ್ ಒಂದು ದಂಪತಿ, ಒನ್ ಕಪಲ್ ಅದು ಅಂದಂಗ್ ಸರ್. ರೈಟ್, ಇವ್ರೊಂದ್ ಬೇರೆ ಇವ್ರೊಂದ್ ಬೇರೆ ಅಂತೇಳಿ ತೋರಿಸ್ಬೇಡ್ರಿ. ಒಂದು ಕಪಲ್ ಸರ್, ದಂಪತಿಗಳ ಸಂಖ್ಯೆ 1 ಈ ರೀತಿ. ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್, ಈಸಿ ಅದ ಸರ್. ಮತ್ತೀಗ ಒಬ್ರು ಎಕ್ಸ್ಪೈರ್ ಆಗಿರ್ತಾರ, ಒಬ್ಬರೇ ಇರ್ತಾರ ಸರ್ ಈಗ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಅಂತಕ್ಕಂತ ಒಬ್ಬ ವ್ಯಕ್ತಿ, ವಾಯ್ ಅಂತಕ್ಕಂತಹ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಅದಾರ ಅಂತ ತಿಳ್ಕೊರಿ. ಇವ್ರಿಬ್ರಿಗೂ ಒಂದು 3 ಜನ ಮಕ್ಕಳು ಅದಾರ. ಆದ್ರ ಇಲ್ಲಿ ಎಕ್ಸ್ ಅಂತಕ್ಕಂತ ಒಬ್ಬ ಪುರುಷ ವ್ಯಕ್ತಿ ಅಂದ್ರ ಈ ವಾಯ್ ಒಬ್ಬವರ ಗಂಡ ತೀರ್ಕೊಂಡ್ಬಿಡ್ತಾನ. ಅವಾಗ ಇವರು ವಿಧವೆ ಆಗ್ತಾರೆ. ಟೋಟಲ್ ಅಲ್ಲಿ ಸಂಖ್ಯೆ ಎಷ್ಟ್ ಹಾಕ್ತಿರಿ, ಟೋಟಲ್ ಸಂಖ್ಯೆ ಎಷ್ಟ್ ಹಾಕ್ತಿರಿ, ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ 4. 3 ಜನ ಮಕ್ಕಳು ಅದಾರ, ಇವರೊಬ್ರು 4. ಆದ್ರ ದಂಪತಿಗಳ ಸಂಖ್ಯೆ ಈ 3 ಜನಕ್ಕೆ ಮದುವೆ ಆಗಿಲ್ಲ ಅಂತಂದಾಗ ಅವಾಗ ನಂಬರ್ ಆಫ್ ಮ್ಯಾರಿಡ್ ಕಪಲ್ ಎಷ್ಟು ಅಂತ ಕೇಳಿದ್ರೆ 0 ಅಂತ ಹಾಕ್ತಿರಿ ಸರ್. ನೀವು 0 ಅಂತ ಹಾಕ್ತಿರಿ. ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ದ ನೆಕ್ಸ್ಟ್ 17ನೇ ಪ್ರಶ್ನೆ, ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂದ್ರ
ಕುಡಿಯುವ ನೀರಿನ ಮೂಲ ಅಂತ ಹೇಳ್ತಾ ಇದಾರೆ ಅವ್ರು. ಮೂಲ ಅಂದ್ರ ನಮ್ಮ ಮನೆಗೆ ಈಗ ಮುನ್ಸಿಪಾಲಿಟಿಯಿಂದ ನೀರ್ ಫಿಲ್ಟರ್ ಆಗಿ ಬರ್ತದೋ ಇಲ್ಲೋ ಇಂತ ಪ್ರಶ್ನೆಗಳೆಲ್ಲ ಕೇಳ್ತಾ ಬರ್ತದ. ಅಥವಾ ನಮಗ್ ಫಿಲ್ಟರ್ದವ್ರು ಬಂದು ನೀರ್ ಹಾಕಿ ಹೋಗ್ತಾರೋ ನಾವು ಅದಕ್ಕೆ ರೊಕ್ಕ ಕೊಡ್ತೀವಿ, ಪ್ಯಾಕೇಜ್ ವಾಟರ್ ಕುಡಿತೀವೇನು, ಇಂಥವೆಲ್ಲ ಪ್ರಶ್ನೆ ಅದಾವ, ನೀವು ಹಾಕ್ಬೋದು. ಅವೈಲಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್, ಕುಡಿಲಿಕ್ಕೆ ಬಳಸ್ತಕ್ಕಂತಹ ನೀರು ಅವೈಲಬಿಲಿಟಿ ಹೆಂಗೈತಿ, ನಮ್ಮ ಆವರಣದೊಳಗ ಐತೋ ಏನ ಆವರಣದ ಸಮೀಪ ಐತೋ ಏನ ದೂರ ಐತೋ, ಹಿಂಗ್ 3 ಆಪ್ಷನ್ಸ್ ಬರ್ತಾವ. ಅದ್ರೊಳಗ ನಮಗ ಆ ಆಯ್ಕೆ ಮಾಡ್ಕೋಬೇಕು ಸರ್. ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೋಬೇಕು. ದೆನ್ ಮೇನ್ ಸೋರ್ಸ್ ಆಫ್ ಲೈಟಿಂಗ್, ಬೆಳಕಿನ ಮೂಲ ಯಾವ್ದೈತಪ್ಪ ಅಂತ ಹೇಳಿ ಪ್ರಶ್ನೆ ಕೇಳ್ತದ, 19ನೇ ಪ್ರಶ್ನೆ. ಅವಾಗ ಬೆಳಕಿನ ಮೂಲವನ್ನ ನಾವು ಅಲ್ಲಿ ಹಾಕಬೇಕು. ಎಲೆಕ್ಟ್ರಿಸಿಟಿ ಇದ್ರೆ ಎಲೆಕ್ಟ್ರಿಸಿಟಿ, ಚಿಮಿನಿ ಎಣ್ಣೆ ಬಳಸಾಕತ್ತಿದ್ರ ಅಂದ್ರೆ ಚಿಮಿನಿ ಎಣ್ಣೆ, ಸೋಲಾರ್ ಬಳಸಕತ್ತಿದ್ರ ಅಂದ್ರೆ ಸೋಲಾರ್ ಅಥವಾ ಇತರೆ ಒಳಗ ಅದನ್ನ ನೀವು ಹಾಕಬೇಕು. ಇನ್ನ ಎಕ್ಸಿಸ್ ಟು ಲ್ಯಾಟ್ರಿನ್, ಶೌಚಾಲಯ, ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಶೌಚಾಲಯ ಅಂತ ಬಂದಾಗ ಬಯಲು ಅಂತೇಳಿ ತೋರಿಸಿದ್ರೆ 21ನೇ ಪ್ರಶ್ನೆ ಶೋ ಆಗಲ್ಲ. ಆಮೇಲೆ ಸಾರ್ವಜನಿಕ ಶೌಚಾಲಯ ಅಂತೇಳಿ ತೋರಿಸಿದ್ರೆ 21ನೇ ಪ್ರಶ್ನೆ ಶೋ ಆಗಲ್ಲ. ಅಲ್ಲಿ ನೀವು ಆ ನಿಮ್ಮ ಮನೆಗಳಿಗೆ ನೀವು ಪ್ರತ್ಯೇಕವಾಗಿ ಬಳಸ್ತಾ ಇದ್ದೀರಿ ಅಂತಂದ್ರ, ಅಥವಾ ಇತರೆ ಕುಟುಂಬಗಳೊಂದಿಗೆ ಶೌಚಾಲಯವನ್ನು ಬಳಸ್ತಾ ಇದ್ದೀರಿ ಅಂತಂದ್ರ, ಅವಾಗ 21ನೇ ಪ್ರಶ್ನೆ ಅಪಿಯರ್ ಆಗ್ತದೆ. 21ನೇ ಪ್ರಶ್ನೆ ಏನಿದೆ, ಟೈಪ್ ಆಫ್ ಲ್ಯಾಟ್ರಿನ್ ಅಂತೇಳಿ ಅದ. ಅಂದ್ರೆ ಉದಾಹರಣೆಗೆ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಬಳಸಿರೋ ಇಲ್ಲೋ ಹಿಂಗ್ ಕೇಳ್ತದಲ್ಲಿ ಪ್ರಶ್ನೆ ಅದಾವ ಸರ್. ಏಕ ಗುಂಡಿ, ಅವಳಿ ಗುಂಡಿ ಅಂತೇಳಿ ಹಿಂಗ ಪ್ರಶ್ನೆ ಅದಾವ. ಹೆಚ್ಚಾಗಿ ಸೆಪ್ಟಿಕ್ ಟ್ಯಾಂಕ್ ಬಳಸ್ತಾರೆ. ಸೆಪ್ಟಿಕ್ ಟ್ಯಾಂಕ್ ಅಂತೇಳಿ ಆಪ್ಷನ್ ಆಯ್ಕೆ ಮಾಡ್ಕೊರಿ ಯಾವ್ದಾದ್ರು ಒಂದು. ದೆನ್ ನೆಕ್ಸ್ಟ್ ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು, ಅಂದ್ರ ವೇಸ್ಟ್ ವಾಟರ್ ಹೆಂಗ ಕನೆಕ್ಷನ್ ಅದ, ವೇಸ್ಟ್ ವಾಟರ್ ಅಲ್ಲಿ ಮುಚ್ಚಿದ ಚರಂಡಿ, ತೆರೆದ ಚರಂಡಿ, ಅಥವಾ ಬಯಲು, ಅಥವಾ ಚರಂಡಿ ಇಲ್ಲ, ಹಿಂಗ್ ಆಪ್ಷನ್ಸ್ ಅದಾವ. ಅಲ್ಲಿ ನೀವು ನೋಡ್ಕೊಂಡು ಆಪ್ಷನ್ ಆಯ್ಕೆ ಮಾಡ್ಕೊಳ್ತಾ ಬರ್ರಿ. ಇನ್ನು ಬಾತಿಂಗ್ ಫೆಸಿಲಿಟಿ ಅವೈಲೇಬಲ್ ವಿತ್ ಇನ್ ದ ಪ್ರಿಮೈಸಸ್, ಆವರಣದಲ್ಲಿ ಸ್ನಾನದ ಕೋಣೆ ಮನಿ ಒಳಗನೆ ಇರ್ತೈತಿ, ಮತ್ತ ಅಲ್ಲಿ ಆವರಣದ ಒಳಗೆ ಅಂತಾನೆ ನಾವು ಆಪ್ಷನ್ ಆಯ್ಕೆ ಮಾಡ್ಕೋಬೇಕಾಗ್ತದ. ಇನ್ನು ಬಾತ್ರೂಮ್ ಇರ್ಲಿಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಹಾಕ್ಬೇಕು. ಮೇಲ್ಗಡೆ ಚಾವಣಿ ಇರಲ್ಲ, ಬಾತ್ರೂಮ್ ಇತ್ತಂದ್ರೆ ಅದನ್ನು ಆಪ್ಷನ್ ಕೊಟ್ಟಾರ ಅಲ್ಲಿ, ಅದನ್ನ ಹಾಕ್ಬೇಕು. ಇನ್ನು ಅವೈಲಬಿಲಿಟಿ ಆಫ್ ಕಿಚನ್, ಅಡುಗೆ ಮನೆ ಐತೋ ಇಲ್ಲೋ, ಕಿಚನ್ ರೂಮ್ ಐತೋ ಇಲ್ಲೋ, ಕಿಚನ್ ರೂಮ್ ಇದ್ರೆ ಅದ್ರೊಳಗೆ LPG ಅಥವಾ PNG ಕನೆಕ್ಷನ್ ಐತೋ ಇಲ್ಲೋ ಅಂತೇಳಿ 24ನೇ ಪ್ರಶ್ನೆ ಕೇಳ್ತದ. ಓಕೆ, ಇತ್ತಂದ್ರೆ ಇತ್ತು ಅಂತೇಳಿ ಹಾಕ್ರಿ, ಇಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಹಾಕ್ರಿ. ಇನ್ನ ಆ ಅಡುಗೆ ಮಾಡ್ಲಿಕ್ಕೆ ಬಳಸ್ತಕ್ಕಂತಹ ಇಂಧನ ಯಾವ್ದಿದೆ, ಇಂಧನ ಯಾವ್ದಿದೆ ಅಂತ ಹೇಳಿ 25ನೇ ಪ್ರಶ್ನೆ ಕೇಳ್ತದ. ಅದಕ್ಕೂ ಆನ್ಸರ್ ಮಾಡ್ತಾ ಬರ್ರಿ. ಇದಿಷ್ಟಾದ ನಂತರ ಇನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸ್ವತ್ತುಗಳದಾವು, ಉದಾಹರಣೆಗೆ 26ನೇದೆ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದ್ರ ಹಾಕ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ. ಅಂದ್ರೆ ಕೇಳ್ತಾ ಇರ್ಬೇಕದ. ರೇಡಿಯೋ ನೀವು ಮೊಬೈಲ್ ಒಳಗೆ ಕೇಳ್ತಿರೋ, ಏನ ಸಾಂಪ್ರದಾಯಿಕ ರೇಡಿಯೋ ಒಳಗ ಕೇಳ್ತಿರೋ, ಅಥವಾ ಇತರೆ ಯಾವುದೇ ಸಾಧನದಲ್ಲಿ ರೇಡಿಯೋ ಕೇಳ್ತಿರೋ ಅಂತೇಳಿ ಪ್ರಶ್ನೆ ಅದ. ಕೇಳ್ತಿದ್ರ ಹಾಕ್ರಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕ್ರಿ. 27ನೇ ಪ್ರಶ್ನೆ ಟೆಲಿವಿಷನ್, ಟಿವಿ ಐತೋ ಇಲ್ಲ ಅಂತೇಳಿ ಪ್ರಶ್ನೆ. ಇದ್ರ ಫ್ರೀ ಡಿಶ್ ಐತೋ, ಏನ ರೊಕ್ಕ ಕೊಟ್ಟು ನೀವು ಇತರೆ ಡಿಶ್ ಬಳಸ್ತಿರೋ, ಏನ್ ಮತ್ ಇತರೆ ಏನಾದ್ರು ಸಂಪರ್ಕ, ಉದಾಹರಣೆಗೆ ವೈಫೈ ಕನೆಕ್ಷನ್ ಇರ್ತಾವ, ಅಥವಾ ಮೊಬೈಲ್ ಕಾಸ್ಟಿಂಗ್ ಮಾಡ್ತೀರಿ, ಬಟ್ ಈ ರೀತಿ ಪ್ರಶ್ನೆ ಆಪ್ಷನ್ಸ್ ಅದಾವ್ರಲ್ಲಿ. ಇನ್ನು 28ದು ಆಕ್ಸಿಸ್ ಟು ಇಂಟರ್ನೆಟ್, ಇಂಟರ್ನೆಟ್ ಬಳಕೆ ಮಾಡಾಕತ್ತಿರೋ ಇಲ್ಲೋ ಅಂತೇಳಿ ಅದು 28ನೇ ಪ್ರಶ್ನೆ ಅದ. ಇಂಟರ್ನೆಟ್ ಆಕ್ಸಿಸ್ ಹೆಂಗ್ ಮಾಡಾಕತ್ತೀರಿ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಒಳಗೆ ಇಂಟರ್ನೆಟ್ ಯೂಸ್ ಮಾಡ್ತಿರೋ, ಅಥವಾ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಿರೋ, ಅಥವಾ ಇದನ್ನ ಬಿಟ್ಟು ಬೇರೆ ಯಾವ್ದಾರೆ ಸಾಧನಗಳಿಂದ ನೀವು ಇಂಟರ್ನೆಟ್ ಯೂಸ್ ಮಾಡ್ತಿರೋ ಅಂತೇಳಿ ಕೇಳ್ತದ. ಮಾಡ್ಲಿಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಆಪ್ಷನ್ ಇದೆ. 29ನೇದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಐತೋ ಇಲ್ಲ ಅಂತೇಳಿ ಪ್ರಶ್ನೆ. ಇದ್ರ ಓಕೆ ಅನ್ರಿ, ಇಲ್ಲ ಅಂತಂದ್ರೆ ಇಲ್ಲ ಅಂತನ್ರಿ. ಇನ್ನು ಟೆಲಿಫೋನ್ ಅಂಡ್ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್, ಸರ್ ಎರಡು ಇದ್ದು ಅಂದ್ರೆ ಎರಡು ಆಪ್ಷನ್ ಅಲ್ಲಿ ಇದೆ. ಟೆಲಿಫೋನ್ ಐತ್ರಿ, ಮತ್ತ ಮೊಬೈಲ್ ಫೋನ್ ಇದ್ರ ಎರಡು ಆಯ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಕೀಪ್ಯಾಡು ಬರ್ತಾವ, ಕೀಪ್ಯಾಡು ಮತ್ತು ಮೊಬೈಲ್ ಎರಡು ಇದ್ದಲ್ಲಿ ಎರಡು ಆಪ್ಷನ್ ಅದ, ಅದನ್ನ ಆಯ್ಕೆ ಮಾಡ್ಕೊಡ್ರಿ. ಸರ್ 31ನೇ ಪ್ರಶ್ನೆ ಬೈಸಿಕಲ್ ಅಥವಾ ಸ್ಕೂಟರ್ ಅಥವಾ ಮೋಟರ್ ಸೈಕಲ್ ಅಥವಾ ಮೋಪೆಡ್. ಮೋಪೆಡ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಓಕೆ, ಇಲ್ಲಿ ಸೈಕಲ್ ಇತ್ತಂದ್ರೆ ಸೈಕಲ್, ಸ್ಕೂಟರ್ ಇತ್ತಂದ್ರೆ ಸ್ಕೂಟರ್ ಹಾಕ್ರಿ. ಎರಡು ಇದ್ದು ಅಂದ್ರೆ ಎರಡು ಐತೆ ಅಂತೇಳಿ ಆಪ್ಷನ್ ಅದ. ಇನ್ನು 32ದು ಕಾರ್, ಜೀಪ್ ಅಥವಾ ವ್ಯಾನ್, ಈ ಮೂರರಲ್ಲಿ ಯಾವ್ದಾದ್ರು ಇದ್ರೆ ಐತೆ ಅಂತ ಹಾಕ್ರಿ, ಇಲ್ಲ ಅಂತಂದ್ರ ಇಲ್ಲ ಅಂತೇಳಿ ಹಾಕ್ರಿ. ಮಾಹಿತಿಯನ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ಅದು ಗೊತ್ತಿರಲಿ. ಇದು ಜನಗಣತಿ. ಇನ್ನ ಸರ್ ಮತ್ ಮನ್ಯಾಗ ಟ್ರ್ಯಾಕ್ಟರ್ ಇರ್ತಾವಲ್ರಿ, ಅದನ್ನ ಹಾಕುದೇನ್ರಿ, ಇಲ್ಲ, ಇಲ್ಲಿ ಏನ್ ಆಪ್ಷನ್ ಕೊಟ್ಟಾರಲ್ಲ ಅದಷ್ಟೇ. ಇದ್ರ ಐತೆ ಅಂತ ಹೇಳುದು, ಇಲ್ಲ ಅಂತಂದ್ರ ಇಲ್ಲ ಅಂತೇಳಿ ಆಯ್ಕೆ ಮಾಡ್ಕೋಬೇಕು. 33ನೇ ಪ್ರಶ್ನೆ ಮೇನ್ ಸೀರಿಯಲ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್, ಅಂದ್ರೆ ಕುಟುಂಬದಲ್ಲಿ ಅತಿ ಹೆಚ್ಚು ತಿನ್ಲಿಕ್ಕೆ ಬಳಸ್ತಕ್ಕಂತಹ ಒಂದು ಧಾನ್ಯ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅಲ್ಲಿ ಆಪ್ಷನ್ಸ್ ಬಹಳಷ್ಟು ಬರ್ತಾವ. ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು. ಅಲ್ಲಿ ನಿಮಗ ಅತಿ ಹೆಚ್ಚಿನ ಯಾವುದನ್ನ ಒಂದು ವರ್ಷದಲ್ಲಿ ಹೆಚ್ಚಾಗಿ
ತಿನ್ಲಿಕ್ಕೆ ಬಳಸ್ತಾ ಇರ್ತಾರಲ್ಲ ಪ್ರಧಾನವಾಗಿ ಅದನ್ನ ಆಯ್ಕೆ ಮಾಡ್ಕೊಳ್ತಾ ಬರ್ರಿ. ಇದಾದ ನಂತರ ಮೊಬೈಲ್ ನಂಬರ್ ಆಟೋ ಫಿಲ್ಡ್ ಅಂಡ್ ಇನ್ಆಕ್ಟಿವ್ ಇರ್ತದ. ಅಲ್ಲಿ ಈಗಾಗಲೇ ನೀವು ಸ್ವಯಂ ಗಣತಿಯನ್ನು ಮಾಡ್ಕೊಳ್ತಾ ಇದ್ರಿ, ಮೊಬೈಲ್ ನಂಬರ್ ಆಲ್ರೆಡಿ ಬಂದ್ ಬಿಡ್ತದ ಸರ್ ಅಲ್ಲಿ. ಯಾಕಂದ್ರೆ ಪ್ರಾರಂಭದಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀರಿ, ಅದು ಆಟೋ ಫಿಲ್ಡ್ ಆಗಿ ಮೊಬೈಲ್ ನಂಬರ್ ಬಂದಿರ್ತದ. ಇಷ್ಟಾದ ನಂತರ ನೀವು ಅಲ್ಲಿ ಖಚಿತ ಕ್ಲಿಕ್ ಮಾಡ್ತೀರಿ, ಕಂಪ್ಲೀಟ್ ಆಗ್ತದ. ಒಂದ್ ವೇಳೆ ಸರ್ ನಮಗ್ ಬ್ಯಾಡ್ರಿ ಉಳಿಸುದೈತಿ ಅಂತಂದ್ರೆ ಸೇವ್ ಅಂಡ್ ಡ್ರಾಫ್ಟ್ ಅಂತೇಳಿ ಒಂದು ಆಪ್ಷನ್ ಇದೆ ಸರ್. ಸೇವ್ ಅಂಡ್ ಡ್ರಾಫ್ಟ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೇವ್ ಉಳಿತದ. ಇಲ್ಲ ಕ್ಯಾನ್ಸಲ್ ರದ್ದುಪಡಿಸಿ ಅಂತಂದ್ರೆ ಕ್ಯಾನ್ಸಲ್ ಆಗ್ತದ. ಇಲ್ಲ ಖಚಿತಪಡಿಸಿರಿ ಅಂತಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ 12 ಡಿಜಿಟ್ ಗಳ ಒಂದು ಸಂಖ್ಯೆ ಪ್ರದರ್ಶನಗೊಳ್ಳುತ್ತದೆ ಪರದೆಯ ಮೇಲೆ. ಅದನ್ನ ನೀವು ಸ್ಕ್ರೀನ್ ಶಾಟ್ ತಗೋಬಹುದು ಸರ್. ಮತ್ತೆ ಮೆಸೇಜ್ ಕೂಡ ಬರ್ತದೆ ಸರ್, ನಾರ್ಮಲ್ ಮೆಸೇಜ್ ಬರ್ತದ. ಇಮೇಲ್ ಐಡಿ ಕೊಟ್ಟಿರಿ, ಅದಕ್ಕೂ ಕೂಡ ಮೆಸೇಜ್ ಬರ್ತದ. ಮಾಹಿತಿದಾರರ ಡೇಟಾವನ್ನು ಸಲ್ಲಿಸುತ್ತಾರೆ ಮತ್ತು ಪರದೆಯಲ್ಲಿ ಉಲ್ಲೇಖ ಐಡಿ ಸೆಲ್ಫ್ ಎನ್ಯುಮರೇಷನ್ ಐಡಿ ಪ್ರದರ್ಶಿಸಲಾಗುತ್ತದೆ ಮತ್ತು SMS ಇಮೇಲ್ ಮೂಲಕ ಸ್ವೀಕರಿಸಲಾಗುತ್ತದೆ. ಸೆಲ್ಫ್ ಎನ್ಯುಮರೇಷನ್ ವಿವರಗಳನ್ನು ಸಲ್ಲಿಸಿದ ನಂತರ ಸೆಲ್ಫ್ ಎನ್ಯುಮರೇಷನ್ ಐಡಿಯ ಪ್ರದರ್ಶನದ ಜೊತೆಗೆ ನಿಮ್ಮ HLO ಅನ್ನು ಪೂರ್ಣಗೊಳಿಸಲು ಈ ಉಲ್ಲೇಖ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮ್ಮನ್ನು ವಿನಂತಿಸಲಾಗಿದೆ. ಅಂದ್ರೆ ನಾವೇನ್ ಮಾಡ್ಬೇಕು, ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡ ನಂತರ 12 ಡಿಜಿಟ್ ನಂಬರ್ ಅನ್ನ ನಮ್ಮ ಮನೆಗೆ ಗಣತಿ ಮಾಡ್ಲಿಕ್ಕೆ ಬಂದಿರತಕ್ಕಂತ ಗಣತಿದಾರರಿಗೆ ಆ ಡಿಜಿಟ್ ಅನ್ನ ಕೊಡಬೇಕು. ಮನೆಯಾಗಿದ್ದವರಿಗೆ ಹೇಳ್ಬೇಕು ನಾವು ಇಲ್ಲಾಗಿದ್ದೀವಿ ಅಂತಂದ್ರ. ಇಲ್ಲದಿದ್ದರೆ ಹೊಸ ಗಣತಿಯ ಅಗತ್ಯವಿರಬಹುದು ಎಂದು ಹೇಳುವ ಸಂದೇಶವನ್ನು ಸಹ ಪ್ರದರ್ಶಿಸಲಾಗುತ್ತದೆ. ಸರ್ ಕಳೆದಿತ್ತು ಒಟ್ಟ ಸಿಗಾಕತ್ತಿಲ್ರಿ, ಮೊಬೈಲ ಹಾಳಾಗಿ ಹೋಗ್ಬಿಟ್ಟದ, ಬಟ್ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿನಿ, ನಂಬರು ಬರ್ಕೊಂಡಿಲ್ಲ ಅಂತಂದ್ರ ಗಣತಿದಾರರೇ ಹೊಸದಾಗಿ ಗಣತಿಯನ್ನ ಮಾಡುತ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಪ್ರತಿಕ್ರಿಯಿಸುವವರು ಸೆಲ್ಫ್ ಎನ್ಯುಮರೇಷನ್ ಐಡಿಯನ್ನ ವೀಕ್ಷಿಸಲು ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ಗೆ ಲಾಗಿನ್ ಆಗಬಹುದು. ಮತ್ತೆ ನೀವು ಅಲ್ಲಿ ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ಗೆ ಲಾಗಿನ್ ಆಗಿ ನಮ್ಮ ಮಾಹಿತಿಯನ್ನ ನೋಡ್ಕೋಬಹುದು ಸರ್. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರ ಕಂಪ್ಲೀಟ್ ಪ್ರೊಸೆಸ್ ಫಾರ್ ಸೆಲ್ಫ್ ಎನ್ಯುಮರೇಷನ್ ಪ್ರೊಸೆಸ್. ಓಕೆ, ಇದಿಷ್ಟು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಗಳಿದ್ರೆ ಕಾಮೆಂಟ್ ಅಲ್ಲಿ ಹಾಕ್ತಾ ಬರ್ರಿ. ಆಮೇಲೆ ನಂಬರ್ ಕೂಡ ಇದೆ, ಹಂಗೇನಾದ್ರೂ ಡೌಟ್ಸ್ ಗಳಿದ್ರ ಕಾಲ್ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಮತ್ತೆ ಇನ್ನು ವಿವಿಧ ವಿಡಿಯೋಗಳನ್ನ ಮಾಡ್ತಾ ಬರ್ತೀವಿ, ನೀವು ನೋಟಿಫಿಕೇಶನ್ ಆನ್ ಇಟ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಬರೋಣ ಅಂತಂದ್ರ ಈ HLB ಮ್ಯಾಪ್. ಓಕೆ, ಇದು ಗಣತಿದಾರರು ಆಕ್ಚುಲಿ ಮುಂದಿನ ನಾನು ಡಿಸ್ಕಷನ್ ಮಾಡಬೇಕಾಗಿರತಕ್ಕಂಥದ್ದು ಗಣತಿದಾರರಿಗೆ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ಇದಿಷ್ಟು ಇನ್ಫಾರ್ಮೇಶನ್. ಇಲ್ಲಿವರೆಗೆ ವಿಡಿಯೋನ ಅಬ್ಸರ್ವ್ ಮಾಡಿರ್ತಕ್ಕಂತಹ ತಮಗೆ ಧನ್ಯವಾದಗಳು.